ಓಂ ಶಾಂತಿ ಜ್ಞಾನ ರತ್ನಗಳು. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ಈಶ್ವರಾರ್ಥ ಸಂಕಲ್ಪ, ನಿಸ್ಸಂಕಲ್ಪ. ಯಾವ ಸಂಕಲ್ಪವು ನನ್ನಗಾಗಿ ಅಲ್ಲ, ಯಜ್ಞಕ್ಕಾಗಿ ನಡೆಯುತ್ತದೆಯೋ ಅದು ಸಂಕಲ್ಪವಲ್ಲ, ಶುದ್ಧ ಸೇವಾ ಶಕ್ತಿ. ವ್ಯರ್ಥ ಸಂಕಲ್ಪವೇ ವಿಕರ್ಮದ ಬೀಜ. ಮಿತ್ರ ಸಂಬಂಧಿಗಳ ಮೇಲೆ ಮೋಹದಿಂದ ನಡೆದ ಸಂಕಲ್ಪ ನಂತರ ದುಃಖದ ಫಲ ನೀಡುವ ವಿಕರ್ಮವಾಗುತ್ತದೆ. ಕರ್ತವ್ಯ ಅನಾಸಕ್ತಿ, ಮುಕ್ತ ಸ್ಥಿತಿ. ಕರ್ತವ್ಯ ತಪ್ಪಿಸಬೇಡಿ, ಆದರೆ ಮೋಹವನ್ನು ಜೊತೆಗೆ ಇಟ್ಟುಕೊಳ್ಳಬೇಡಿ. ಇದೇ ವಿಕರ್ಮಗಳಿಂದ ರಕ್ಷಿಸುವ ಕವಚ. ಆತ್ಮಾಭಿಮಾನವೇ ಸುರಕ್ಷಾ ಲಾಕ್. ವಿಕಾರ ಇರುವಲ್ಲಿ ದೇಹಾಭಿಮಾನ, ವಿಕಾರ ಇಲ್ಲದಿದ್ದಲ್ಲಿ ಆತ್ಮಾಭಿಮಾನ. ಆತ್ಮಾಭಿಮಾನವೇ ಶಿಕ್ಷೆಯಿಂದ ರಕ್ಷಣೆ. ಸೇವೆ ಮಾಡುವಷ್ಟು ಶುದ್ಧತೆ ಹೆಚ್ಚಾಗುತ್ತದೆ. ವಿಕಾರರಹಿತ ಆತ್ಮ ಸ್ವಯಂ ಶಾಂತವಾಗಿರುತ್ತದೆ ಮತ್ತು ಇತರರನ್ನು ಶಾಂತಗೊಳಿಸುತ್ತದೆ. ನಿಸ್ಸಂಕಲ್ಪ ಸ್ಥಿತಿ, ಸುಖ ದುಃಖಾತೀತತೆ. ಸುಖ ಬಂದರೂ ಅಲುಗದೆ, ದುಃಖ ಬಂದರೂ ಕುಗ್ಗದೆ, ಇದೇ ಅಕರ್ಮಿ ಸ್ಥಿತಿ. ವಿಕಾರರಹಿತ ಆತ್ಮ ಗುಪ್ತ ದೇವತೆ. ನೀವು ಯೋಗಯುಕ್ತರಾಗಿದ್ದರೆ ನಿಮ್ಮ ಮುಂದೆ ವಿಕಾರಿ ಸಂಕಲ್ಪಗಳಿಗೂ ಶಕ್ತಿ ಇರದು. ಬಚ್ಚಿಟ್ಟು ತಪ್ಪು, ಹೆಚ್ಚುವರಿ ಲೆಕ್ಕ. ತಂದೆಯ ಮುಂದೆ ಮುಚ್ಚಿಡುವುದು, ಸ್ವಯಂ ಮೇಲೆ ಭಾರ ಹೆಚ್ಚಿಸಿಕೊಳ್ಳುವುದು. ಹೇಳಿದರೆ ಹಗುರ, ಮುಚ್ಚಿಟ್ರೆ ಶಿಕ್ಷೆ. ನಾನು ಯಾರು ಸ್ಪಷ್ಟವಾದರೆ ಖುಷಿ ಸಹಜ. ನಾನು ಶರೀರವಲ್ಲ, ನಾನು ಆತ್ಮ. ನಾನು ಆನಂದ ಸಾಗರ, ತಂದೆಯ ಸಂತಾನ. ಈ ಸ್ಮೃತಿ ಬಂದರೆ ಖುಷಿ ತಾನಾಗಿಯೇ ಬರುತ್ತದೆ. ವಿದ್ಯಾರ್ಥಿಯೇ ಶಿಕ್ಷಕರ ಪ್ರತ್ಯಕ್ಷತೆ. ನಾವು ಹೇಗಿದ್ದೇವೆ ಅದೇ ತಂದೆಯ ಪರಿಚಯ. ಆದ್ದರಿಂದ ನಮ್ಮ ಜೀವನವೇ ಜ್ಞಾನ ಭಾಷಣ. ಒಂದು ಸಾಲಿನ ಶಕ್ತಿಶಾಲಿ ಅಭ್ಯಾಸ. ನನ್ನ ಪ್ರತಿಯೊಂದು ಸಂಕಲ್ಪವು ಸೇವಾರ್ಥವೇನಾ? ಈ ಪ್ರಶ್ನೆಯನ್ನು ದಿನಕ್ಕೆ 3 ಬಾರಿ ಕೇಳಿಕೊಳ್ಳಿ. ಸಾರ ಸಂಕಲ್ಪ. ನಾನು ಆತ್ಮಾಭಿಮಾನಿ ಸೇವಾಧಾರಿ. ನನ್ನ ಪ್ರತಿಯೊಂದು ಸಂಕಲ್ಪವು ಶುದ್ಧ. ನಾನು ನಿಸ್ಸಂಕಲ್ಪ ಸ್ಥಿತಿಯಲ್ಲಿ ಸುರಕ್ಷಿತ. ಐದು ನಿಮಿಷಗಳ ಧ್ಯಾನ, ನಿಸ್ಸಂಕಲ್ಪ ಅನುಭವ. 1 ನಿಮಿಷ ಸ್ಥಿರತೆ. ಆರಾಮವಾಗಿ ಕುಳಿತುಕೊಳ್ಳಿ. ದೇಹವನ್ನು ಸಡಿಲಗೊಳಿಸಿ, ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ, ಮನಸ್ಸಿನಲ್ಲಿ ಶಾಂತವಾಗಿ ಹೇಳಿ, ಓಂ ಶಾಂತಿ. ನಾನು ದೇಹವಲ್ಲ, ನಾನು ಶಾಂತ ಆತ್ಮ. 1-2 ನಿಮಿಷ ಆತ್ಮಾಭಿಮಾನ. ನಿಮ್ಮನ್ನು ಒಂದು ಪ್ರಕಾಶ ಬಿಂದು ಆತ್ಮ ಎಂದು ನೋಡಿ. ನೆತ್ತಿಯ ಮಧ್ಯದಲ್ಲಿ ಶಾಂತ ಬೆಳಕು. ಮನಸ್ಸಿನಲ್ಲೇ ಅನುಭವಿಸಿ, ನಾನು ಶಾಂತಿ ಸ್ವರೂಪ, ನಾನು ಆನಂದ ಸಾಗರ, ತಂದೆಯ ಸಂತಾನ. ದೇಹದಿಂದ ಮನಸ್ಸು ಹಗುರವಾಗುತ್ತಿದೆ. 2-3 ನಿಮಿಷ ತಂದೆಯ ಸಂಪರ್ಕ. ಈಗ ನಿಮ್ಮ ಮುಂದೆ ಪರಮಪಿತ ಪರಮಾತ್ಮನನ್ನು ಪರಿಶುದ್ಧ ಪ್ರಕಾಶ ರೂಪದಲ್ಲಿ ಅನುಭವಿಸಿ. ತಂದೆಯ ಶಾಂತಿಯ ಕಿರಣಗಳು ನಿಮ್ಮ ಆತ್ಮದೊಳಗೆ ತುಂಬುತ್ತಿವೆ. ಅನುಭವಿಸಿ, ನಾನು ತಂದೆಯ ಕೈ ಹಿಡಿದಿದ್ದೇನೆ, ನಾನು ಸುರಕ್ಷಿತ. 3-4 ನಿಮಿಷ ನಿಸ್ಸಂಕಲ್ಪ ಸ್ಥಿತಿ. ಇಂದು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಚಿಂತೆ ಇಲ್ಲ, ಯಾವುದೇ ವ್ಯರ್ಥ ಸಂಕಲ್ಪವಿಲ್ಲ. ಪ್ರತಿಯೊಂದು ಸಂಕಲ್ಪವು ಸೇವಾರ್ಥವಾಗಿ ಶುದ್ಧವಾಗುತ್ತಿದೆ. ಮನಸ್ಸಿನಲ್ಲಿ ಹೇಳಿ,
ನನ್ನ ಸಂಕಲ್ಪಗಳು ಶುದ್ಧ. ನಾನು ನಿಸ್ಸಂಕಲ್ಪ ಸ್ಥಿತಿಯಲ್ಲಿ 4-5 ನಿಮಿಷ ಕರ್ಮಾತೀತ ಅನುಭವ. ಇಲ್ಲಿ ಕರ್ಮವೂ ಇದೆ, ಆದರೆ ಬಂಧನವಿಲ್ಲ. ಸುಖ ದುಃಖ ಎರಡಕ್ಕೂ ನಾನು ಸಾಕ್ಷಿ. ಆತ್ಮ ಹಗುರ, ಶಾಂತ, ನಿಶ್ಚಿಂತ. ಸ್ವಲ್ಪ ಕ್ಷಣ ಈ ಶಾಂತ ಸ್ಥಿತಿಯಲ್ಲಿ ಇರಿ. ಧ್ಯಾನ ಅಂತ್ಯ ಸಂಕಲ್ಪ. ಕಣ್ಣುಗಳನ್ನು ತೆಗೆಯುವ ಮೊದಲು ಮನಸ್ಸಿನಲ್ಲಿ ಒಂದು ದೃಢ ಸಂಕಲ್ಪ ಮಾಡಿ, ನನ್ನ ಪ್ರತಿಯೊಂದು ಸಂಕಲ್ಪವು ಈಶ್ವರಾರ್ಥವಾಗಿ ನಡೆಯಲಿ. ಓಂ ಶಾಂತಿ. ದಿನದ ಚಿಕ್ಕ ಅಭ್ಯಾಸ. ದಿನದಲ್ಲಿ ಯಾವಾಗಲಾದರೂ ವ್ಯರ್ಥ ಚಿಂತನೆ ಬಂದಾಗ ತಕ್ಷಣ ಹೇಳಿ, ಇದು ಸೇವಾರ್ಥವೇ? ಇಲ್ಲ ಅಂದರೆ ತಂದೆಗೆ ಒಪ್ಪಿಸಿಬಿಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.